ಬೆಂಗಳೂರಿನಲ್ಲಿ ಡಿಗ್ರಿ ಓದ್ತಾ ಇದ್ದಂತಹ ಪ್ರಬುದ್ಧಿಯ ಅನ್ನೋ ಹುಡುಗಿಯ ಸಾವಾಗಿತ್ತಲ್ಲ, ಅದನ್ನ ಆರಂಭದಲ್ಲಿ ಆತ್ಮಹತ್ಯೆ ಅಂತ ಅನ್ಕೊಂಡಿದ್ರು. ಬಟ್ ಈಗ ತನಿಖೆ ನಡೆಸಿದ ನಂತರ ಗೊತ್ತಾಗಿದೆ ಇಲ್ಲ ಅದು ಕೊಲೆ ಅಂತ. ಕೇವಲ 2,000 ರೂಪಾಯಿ ಹಣದ ವಿಚಾರವಾಗಿ ಈ ಕೊಲೆ ಆಗಿದೆ. ಡಿಗ್ರಿ ವಿದ್ಯಾರ್ಥಿನಿಯನ್ನ ಕೊಂದಿದ್ದು ಒಬ್ಬ ಅಪ್ರಾಪ್ತ ಬಾಲಕ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ವಿಚಾರ ಬೆಳಕಿಗೆ ಬಂದಿದೆ. 2,000 ಹಣದ ವಿಚಾರವಾಗಿ ಪಾಪ ಹೆಣ್ಮಗಳು ಈಗ ಜೀವನೇ ಹೋಗಿದೆ. ಆರಂಭದಲ್ಲಿ ಆಕೆದು ಸುಸೈಡ್ ಆತ್ಮಹತ್ಯೆ ಅಂತ ಅನ್ಕೊಳ್ಳಲಾಗಿತ್ತು. ಬಟ್ ಆಕೆಯ ತಾಯಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆನಂತರ ತನಿಖೆಯನ್ನು ಕೈಗೆತ್ಕೊಂಡ ಪೊಲೀಸರಿಗೆ ಸಿಕ್ಕಿದ್ದು ಮಹತ್ತರ ಸುಳಿವೇನಪ್ಪ ಅಂತ ಹೇಳಿದ್ರೆ ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಮಾಡಿದ್ದಾರೆ ಅಂತ. ಒಬ್ಬ ಅಪ್ರಾಪ್ತ ಬಾಲಕ 2,000 ರೂಪಾಯಿ ಈಕೆ ಇಸ್ಕೊಂಡಿದ್ರು, ಅವ್ರದ್ದು ಕೊಟ್ಟಿದ್ರು. ಅದೇನೋ ವ್ಯವಹಾರ ಆಗಿದೆ ಮಧ್ಯದಲ್ಲಿ, ಬರೀ 2,000 ರೂಪಾಯಿಗೆ. ಆ ವಿಚಾರವಾಗಿ ಇದೀಗ ಆ ಪ್ರಬುದ್ಧಿಯ ಆಕೆಯ ಹತ್ಯೆ ಆಗಿದೆ. ಆಕೆ ತಾಯಿ ಪಾಪ ಗೋಳಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. 20 ವರ್ಷ ಆಕೆಗೆ ಡಿಗ್ರಿ ಓದ್ತಾ ಇದ್ದಂತಹ ಹೆಣ್ಮಗಳು ಪ್ರಬುದ್ಧಿಯ 2,000 ರೂಪಾಯಿ ವಿಚಾರಕ್ಕೋಸ್ಕರ ಅಪ್ರಾಪ್ತ ಬಾಲಕ ಆಕೆಯನ್ನ ಕೊಂದು ಹಾಕಿದ್ದಾನೆ. ಸಿಸಿಟಿವಿಯನ್ನ ಪರಿಶೀಲನೆ ನಡೆಸಿದಾಗ ಆತನೇ ಈ ಒಂದು ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಇದೊಂದು ಸುಸೈಡ್ ಅಂತ. ಬಟ್ ಆಕೆ ತಾಯಿ ಅನುಮಾನ ವ್ಯಕ್ತಪಡಿಸಿದ ಮೇಲೆ ಈ ಟ್ವಿಸ್ಟ್ ಸಿಕ್ಕಿರೋದಲ್ವಾ? ಡೀಟೇಲ್ಸ್ ಏನಿದೆ? ಈಗಾಗಲೇ ಪ್ರಬುದ್ಧ ವಿದ್ಯಾರ್ಥಿನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು 302 ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಪೊಲೀಸರಿಗೆ ಸಿಕ್ಕಂಥ ಕ್ಲೂ ಏನಂದರೆ CCTVಯಲ್ಲಿ ಸಿಕ್ಕಂಥ ಒಂದೇ ಒಂದು ದೃಶ್ಯಾವಳಿಗಳು. ಆ ದೃಶ್ಯಾವಳಿಗಳಲ್ಲಿ ಒಬ್ಬ ಯುವಕ ಚಲನವಲನಗಳನ್ನು ಆಧರಿಸಿ ಅನುಮಾನ ವ್ಯಕ್ತಪಡಿಸಿದಂಥ ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಇದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದಲ್ಲ ಕೊಲೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಪೊಲೀಸರು ಬಂದು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಪ್ರಾಪ್ತ ಯುವಕನೊಬ್ಬ 2,000 ರೂಪಾಯಿ ವಿಚಾರವನ್ನು ಇಟ್ಕೊಂಡು ಕೊಲೆ ಮಾಡಿರುವ ಸಾಧ್ಯತೆಗಳಿದೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯ ಪ್ರಾಥಮಿಕ ತನಿಖೆ ವೇಳೆ ಮಾಹಿತಿ ಗೊತ್ತಾಗಿದ್ದು ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ಅವರ ತಾಯಿ ಈ ಒಂದು ಮಗಳ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿ ದೂರು ಕೊಟ್ಟಿರೋದ್ರಿಂದ ಪೊಲೀಸರು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬರ್ತಿರುವಂಥದ್ದು. ಈಗಾಗಲೇ ಈ ವಿಚಾರದಲ್ಲಿ ಮತ್ತೊಬ್ಬ ಯುವಕ ಇದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ವೆಲ್, ಥ್ಯಾಂಕ್ ಯು ನಾಗೇಶ್ ತಮ್ಮ ಡೀಟೇಲ್ಸ್ಗೆ. ಎಸ್, ಆರಂಭದಲ್ಲಿ ಇದನ್ನು ಆತ್ಮಹತ್ಯೆ ಅಂತಲೇ ಅಂದ್ಕೊಳ್ಳಲಾಗಿತ್ತು. ಮತ್ತೆ ಆಕೆಯ ತಾಯಿ ಹೋಗಿ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಇಲ್ಲ, ಇದು ಆತ್ಮಹತ್ಯೆ ಅಲ್ಲ, ನನ್ನ ಮಗಳದ್ದು, ನನಗೆ ಅನುಮಾನ ಇದೆ, ಕೊಲೆ ಇದು ಅಂತ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಆಗ ಅವರ ಅಕ್ಕಪಕ್ಕದ ಮನೆಯ CCTV ಫುಟೇಜ್ಗಳನ್ನ ಗಮನಿಸಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಪ್ರಾಪ್ತ ಬಾಲಕ ಆ ಹೆಣ್ಮಗಳ ಕತ್ತನ್ನ ಕೊಯ್ದು ಈ ರೀತಿಯಾಗಿ ಮರ್ಡರ್ ಮಾಡಿರುವಂಥದ್ದು. ಬಟ್ ಆ 2,000 ರೂಪಾಯಿಯ ವಿಚಾರ ಏನಿದೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಏನು ಎತ್ತ, ಇದ್ರ ಬಗ್ಗೆ ವ್ಯವಹಾರ ಏನು, ಇದೆಲ್ಲವೂ ಕೂಡ ಮತ್ತಷ್ಟು ಮಾಹಿತಿ ಗೊತ್ತಾಗಬೇಕಾಗಿದೆ. ಫೈನಲಿ ಇದೀಗ ಪೊಲೀಸರು ತನಿಖೆಯ ಮುಖಾಂತರ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನುವಂಥದ್ದನ್ನ ಸಾಬೀತು ಮಾಡಿದ್ದಾರೆ.